ಇನ್ನು ರಾಯರು ಯಾರಿಗೆಲ್ಲ ಹೊರ ಕೊಟ್ಟಿಲ್ಲ, ಯಾವುದೇ ರೀತಿ ದಾರಿನ ತೋರಿಸ್ತಾ ಇಲ್ಲ, ಎಲ್ಲ ರೀತಿ ಪ್ರಯತ್ನ ಪಟ್ಟರೂ ದಾರಿ ತೋರಿಸ್ತಾ ಇಲ್ಲ. ಸೇವೆನೂ ಮಾಡಾಗಿದೆ, ಪೂಜೆನೂ ಮಾಡ್ತಾ ಇದ್ದೀನಿ, ನಂಬಿಕೆನ ಇಟ್ಟು ಕಾಯ್ತಾ ಇದ್ದೀನಿ, ಯಾವುದೇ ರೀತಿ ಪ್ರತಿಫಲ ಸಿಕ್ಕಿಲ್ಲ. ಆದರೆ ಯಾವ ರೀತಿ ಮಾಡಿದ್ರೆ ಪೂಜೆ ಪುನಸ್ಕಾರ ರಾಯರಿಗೆ ಸಲ್ಲುತ್ತೆ, ಯಾವ ರೀತಿ ನಾವು ಕೇಳಬೇಕು ರಾಯರನ್ನ, ಯಾವ ರೀತಿ ಪಟ್ಟು ಹಿಡಿದು ನಾವು ಪೂಜೆಯನ್ನು ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು, ರಾಯರನ್ನ ಅನುಗ್ರಹ ಯಾವ ರೀತಿ ಪಡ್ಕೋಬೇಕು, ಎಲ್ಲದಕ್ಕೂ ಒಂದೊಂದು ನಿಯಮಗಳಿರುತ್ತೆ. ಆ ನಿಯಮ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಕೇಳಿದ್ರೆ ರಾಯರ ಅನುಗ್ರಹ ಬೇಗ ಸಿಗುತ್ತೆ ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ವಿಡಿಯೋ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ. ರಾಯರನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ ಅನ್ನೋ ಮಾತು ಎಷ್ಟು ನಿಜಾನೋ ಅಲ್ವಾ. ಆದರೆ ರಾಯರನ್ನ ನಂಬಿ ಪೂಜೆ ಮಾಡ್ತಾ ಇರ್ತೀವಿ, ಪುನಸ್ಕಾರ ಮಾಡ್ತಾ ಇರ್ತೀವಿ, ಯಾವುದೇ ರೀತಿ ಫಲ ಸಿಗ್ತಾ ಇಲ್ಲ. ಯಾಕಂದರೆ ನಾವು ಸರಿಯಾದ ರೀತಿಯಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾ ಇರೋದಿಲ್ಲ. ಯಾಕಂದರೆ ನಾವು ಮೊದಲಿಗೆ ಫೋಟೋ ತರೋಕ್ಕಿಂತ ನಿಯಮನೇ ಪಾಲಿಸಿಲ್ಲ ಅಂದರೆ ಯಾವ ರೀತಿ ಮಾಡಬೇಕು ಅಂತ ಪೂಜೆನ ರಾಯರು ನಮಗೆ ಪ್ರತಿಫಲ ಕೊಡೋದಿಲ್ಲ. ಯಾಕಂದರೆ ನಾವು ಪೂಜೆ ಮಾಡೋ ನಿಯಮಗಳಿರುತ್ತೆ. ರಾಯರನ್ನ ಒಲಿಸ್ಕೋಬೇಕು ಅಂದರೆ ಒಂದೊಂದು ರೀತಿಯಲ್ಲಿ ನಿಯಮಗಳಿರುತ್ತೆ. ಇವಾಗ ನಾವು ಫೋಟೋ ತೊಗೊಬಂದಿದ್ದೀವಿ ಅಂದರೆ ನಾವು ಮಂತ್ರಾಲಯದಿಂದ ಆದರೂ ತಂದಿರ್ಬೋದು, ಅಂಗಡಿಯಿಂದ ಆದರೂ ತಂದಿರ್ಬೋದು, ಮೀಶೋಯಿಂದ ಆಗಲಿ ಆನ್ಲೈನಿಂದಾದ್ರೂ ತರಿಸ್ಕೊಂಡಿರ್ಬೋದು. ಆದರೆ ಯಾವ ರೀತಿ ನಾವು ಪೂಜೆನ ಮಾಡಬೇಕು, ಯಾವ ರೀತಿ ಪರ್ಮಿಷನ್ ತೊಗೋಬೇಕು ರಾಯರ ಹತ್ರ, ನಮ್ಮ ಮನೆ ದೇವ್ರ ಹತ್ರ ಯಾವ ರೀತಿ ಪರ್ಮಿಷನ್ ತೊಗೋಬೇಕು. ಯಾಕಂದರೆ ರಾಯರು ನಮ್ಮ ಮನೆ ದೇವ್ರ ಹತ್ರ, ಗಣೇಶನ ಹತ್ರ ಅಪ್ಪಣೆ ತೊಗೊಂಡೆ ನಮಗೆ ಅನುಗ್ರಹವನ್ನು ಸಲ್ಲಿಸೋದು. ನಮ್ಮ ಮನೆಗೆ ಬರಬೇಕಾದ್ರೆ ಮುಂಚೆನೇ ನಮಗೆ ಮನಸ್ಸಿಗೆ ನಾಟಿದ್ರು ಕೂಡ ನಮ್ಮ ಮನೆಯ ದೇವ್ರ ಹತ್ರ ನಾವು ಕೇಳ್ಕೋಬೇಕು. ಮೊದಲನೇದಾಗಿ ಕೇಳ್ಕೊಂಡಾಗ ಮಾತ್ರನೇ ರಾಯರು ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ನಮಗೆ ಫಲವನ್ನು ಸಲ್ಲಿಸೋದು. ಯಾಕಂದರೆ ನಮ್ಮ ಮನೆ ದೇವರು, ನಮ್ಮ ಮನೇನ ಕಾಯ್ತಾ ಇರೋ ದೇವ್ರೆ, ಅದು ನಮ್ಮ ಮನೆ ದೇವರಲ್ವಾ. ಹಾಗಾಗಿ ಬೇರೆ ದೇವರಿಗೆ ಪೂಜೆ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಮನೆ ದೇವರಲ್ಲಿ ನಾವು ಅಪ್ಪಣೆಯನ್ನು ತಗೊಂಡು, ಗಣೇಶನಲ್ಲಿ ಅಪ್ಪಣೆಯನ್ನು ತಗೊಂಡು, ಏನೂ ವಿಘ್ನಗಳು ಆಗದಂಗೆ ಅಪ್ಪಣೆ ತಗೊಂಡು ತದನಂತರ ನಾವು ಫೋಟೋವನ್ನು ತರಬೇಕಾಗುತ್ತೆ. ಇದು ಎಲ್ಲರೂ ಪಾಲಿಸ್ಬೇಕಾಗುತ್ತೆ. ಇಲ್ಲಾಂದರೆ ನೀವು ಫೋಟೋ ತಂದರೂ ಕೂಡ ರಾಯನ ಅಪ್ಪಣೆ ಸಿಗೋದಿಲ್ಲ, ನಾವು ಕೇಳಿದ್ದ ಹೊರ ಕೊಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ನಾವು ಫಸ್ಟು ತಪ್ಪು ಮಾಡಿರ್ತೀವಿ. ನಾವು ಯಾವುದೇ ರೀತಿ ಮನೆ ದೇವರಲ್ಲಿ ಅಪ್ಪಣೆ ತಗೊಂಡಿಲ್ಲ, ಗಣೇಶನಲ್ಲಿ ಅಪ್ಪಣೆ ತಗೊಂಡಿಲ್ಲ ಅಂದರೆ ಖಂಡಿತವಾಗಿ ರಾಯರು ನಮಗೆ ಅನುಗ್ರಹವನ್ನು ಸಲ್ಲಿಸೋದಕ್ಕಾಗೋದಿಲ್ಲ. ನಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ತದನಂತರ ನಾವು ಫೋಟೋವನ್ನು ತಗೊಬಂದು ಪೂಜೆಯನ್ನು ಪುನಸ್ಕಾರವನ್ನು ಮಾಡಬೇಕಾಗುತ್ತೆ. ಇಲ್ಲಾಂದರೆ ರಾಯರು ಕೂಡ ಅನುಗ್ರಹ ಕೊಡೋದಕ್ಕಾಗೋದಿಲ್ಲ. ಯಾಕಂದರೆ ನಮ್ಮ ಮನೆ ದೇವ್ರನ್ನ ಅಪ್ಪಣೆ ತಗೊಂಡು ತದನಂತರ ರಾಯರು ನಮಗೆ ಅನುಗ್ರಹ ನೀಡೋದು ಅಲ್ವಾ. ಹಾಗಾಗಿ ಎಷ್ಟೋ ಜನ ಈ ತಪ್ಪುಗಳನ್ನ ಮಾಡ್ತಾ ಇರ್ತೀರಾ, ಯಾರು ಕೂಡ ಮಾಡೋದಕ್ಕೆ ಹೋಗಬೇಡಿ. ಇನ್ನು ರಾಯರನ್ನ ಅನುಗ್ರಹ ಸಿಗಬೇಕಪ್ಪ ಅಂದರೆ ಇಷ್ಟು ಮಾಡಬೇಕಾಗುತ್ತೆ. ಇನ್ನು ಪೂಜೆ ಮಾಡ್ತಾ ಇರ್ತೀರಾ, ರಾಯರನ್ನ ಪ್ರತಿಷ್ಠಾಪನೆ ಸರಿಯಾದ ರೀತಿಯಲ್ಲಿ ಮಾಡಿರಬೇಕು. ಇಲ್ಲಾಂದರೆ ಆ ಫೋಟೋದಲ್ಲಿ ರಾಯರು ಇರೋದಿಲ್ಲ. ಪ್ರತಿಷ್ಠಾಪನೆ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅಂದರೆ, ಯಾಕಂದರೆ ಮನೆ ದೇವ್ರನ್ನ ಅಪ್ಪಣೆ ತೊಗೊಂಡು ಬಂದಮೇಲೆ ಪೂಜೆಯನ್ನು ಸರಿಯಾದ ರೀತಿಯಲ್ಲಿ ಮೊದಲನೇ ಪೂಜೆಯನ್ನು ಮಾಡಬೇಕಾಗುತ್ತೆ. ರಾಯರನ್ನ ಪ್ರತಿಷ್ಠಾಪನೆಯಲ್ಲಿ 7 ದಿವಸಗಳ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ಬೇಗನೆ ಅನುಗ್ರಹ ಆಗುತ್ತೆ, ಫೋಟೋಕ್ಕೆ ಕೂಡ ಪ್ರತಿಷ್ಠಾಪನೆ ಆಗುತ್ತೆ ಅಂತಲೇ ಹೇಳ್ಬೋದು. ಸರಿಯಾದ ರೀತಿಯಲ್ಲಿ ತುಪ್ಪದ ಆರತಿ ಮಾಡಿಬಿಟ್ಟು ಆರಾಧನೆ ಮಾಡಬೇಕಾಗುತ್ತೆ. 7 ದಿನಗಳ ಕಾಲ ಹಾಲು ನೀರು ಇಟ್ಬಿಟ್ಟು ಈ ಥರ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ. ಇನ್ನು ಎಷ್ಟೋ ಜನ ಪೂಜೆ ಮಾಡ್ತಿರ್ತೀರ, ಪ್ರತಿ ಗುರುವಾರ ಪೂಜೆ ಮಾಡ್ತಾ ಇರ್ತೀರ, ಆದರೂ ಅನುಗ್ರಹ ಸಿಕ್ಕಿಲ್ಲ ಅನ್ನೋರು ರಾಯರನ್ನ ಪೂಜೆ ಮಾಡೋದಂತೂ ಬಿಡೋದಕ್ಕೆ ಹೋಗಬೇಡಿ. ರಾಯರು ನಿಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ಖಂಡಿತವಾಗಿ ಅದು ಏನೇ ಕಷ್ಟ ಇರೋ ಮಂಜಿನಂತೆ ಕರಗ್ತಾ ಹೋಗುತ್ತೆ. ಎಲ್ಲ ರೀತಿಯಲ್ಲೂ ನಮಗೆ ಸಜೆಷನ್ ಅಂತೂ ಕೊಡ್ತಾ ಹೋಗ್ತಾ ಇರ್ತಾರೆ ರಾಯರು ನೆಲೆಸಿದಂಥ ಮನೆಯಲ್ಲಿ ಮಾತ್ರನೇ ಇದು ಸಾಧ್ಯವಾಗುತ್ತೆ. ನಿಮಗೆ ಮನಸ್ಸು ನಾಟಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಯಾರೋ ಹೇಳಿದ್ರು ಅಂತ ಪೂಜೆ ಪುನಸ್ಕಾರ ಅಂತೂ ಮಾಡೋದಕ್ಕೆ ಹೋಗಬೇಡಿ ಯಾವುದೇ ರೀತಿ. ಇವಾಗ ಒಬ್ರಿಗೆ ಒಳ್ಳೇದಾಗಿದೆ, ಅವ್ರು ಬಂದು ಹೇಳ್ತಾರೆ ರಾಯರು ಪೂಜೆ ಮಾಡಿದ್ದಕ್ಕೆ ಇಷ್ಟೆಲ್ಲ ಒಳ್ಳೇದಾಗಿದೆ, ರಾಯರು ಪೂಜೆ ಮಾಡ್ತಾ ಇರೋದಕ್ಕೆ ಇಷ್ಟೆಲ್ಲ ಏಳಿಗೆ ಆಗ್ತಾ ಇದೆ ನಮ್ಮನೆ ಅಂತ ಏನೋ ಹೇಳ್ತಾರೆ ಕೆಲವರು. ಅರೆ ಅವ್ರು ಹೇಳಿದ್ರು ಅಂತ ನಾವು ಬಂದು ಮಾಡಿದ್ದೀವಿ ಅಂದರೆ ಅದು ನಮಗೆ ರಾಯರೇ ನಮಗೆ ಮನಸ್ಸಿಗೆ ಮನಸ್ಸಲ್ಲಿ ಬಂದು ಕನಸಲ್ಲಿ ಬಂದು ಹೇಳಬೇಕು, ಮಾತಾಡಬೇಕು. ಇನ್ನು ಯಾರೋ ಮುಖಾಂತರವಾಗಿ ಮನೆಗೆ ಪ್ರಸಾದ ಬರುವಂಥದ್ದಾಗಲಿ, ಯಾವುದೋ ಒಂದು ರೀತಿಯಲ್ಲಿ ರಾಯರು ನಮ್ಮ ಮನೆಗೆ ಬರುವಂಥ ಸೂಚನೆಯನ್ನು ಕಾಣಿಸ್ತಾ ಹೋಗ್ತಾ ಇರ್ತಾರೆ. ಕನಸಲ್ಲಿ ಬರಬಹುದು, ಇನ್ನು ಮಂತ್ರಾಲಯಕ್ಕೆ ಹೋಗಿರೋಂಥ ಕನಸು ಬರ್ಬೋದು, ಇನ್ನು ಮಂತ್ರಾಲಯನೇ ಕಾಣಿಸ್ಬೋದು ಕನಸಲ್ಲಿ. ಯಾವುದೋ ಒಂದು ರೀತಿಯಲ್ಲಿ ರಾಯರು ನಿಮ್ಮ ಮನೆಗೆ ಬರುವಂಥ ಸೂಚನೆಯನ್ನು ಕಾಣಿಸ್ತಾ ಹೋಗ್ತಾರೆ. ನಿಮ್ಮ ಕಷ್ಟ ಪರಿಹಾರ ಆಗೋಕ್ಕಂತಲೇ ನಿಮಗೆ ಆ ಥರ ಬಂದಿರುತ್ತೆ ಅಂತಲೇ ಹೇಳ್ಬೋದು. ನನಗೂ ಕೂಡ ಆ ಥರ ಬಂದಿತ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಯಾರು ಕೂಡ ಈ ಥರ ಮಾಡೋದಕ್ಕೂ ಹೋಗಬೇಡಿ. ಯಾರೋ ಒಬ್ಬರು ಹೇಳಿದ್ರು ಅಂತ ಫೋಟೋ ತೊಗೊಬಂದು ಪೂಜೆ ಮಾಡೋದಕ್ಕೆ ಹೋಗಬೇಡಿ. ರಾಯರು ಬರುವಂಥ ಸೂಚನೆ ನಿಮಗೇ ಕಾಣಿಸ್ತಾ ಹೋಗ್ತಾರೆ. ರಾಯರ ಅನುಗ್ರಹ ಸಿಗ್ತಾ ಹೋಗುತ್ತೆ ನಿಮಗೆ. ನಿಮ್ಮ ಒಳ್ಳೆ ಮನಸ್ಸಿಗೆ ನಾಟಿ
ಖಂಡಿತವಾಗಿ ಫಲ ಕೊಟ್ಟೇ ಕೊಡ್ತಾರೆ ಪೂಜೆ ಮಾಡ್ತಾ ಹೋದರೆ. ನೀವೇನೇ ಮಾಡಿದ್ರು ಭಕ್ತಿಯಿಂದ ಮಾಡಿ. ಯಾರೋ ಹೇಳಿದ್ರು ಅಂತ ಪೂಜೆ ಪುನಸ್ಕಾರ ಅಂತ ಮಾಡೋದಕ್ಕೆ ಹೋಗಬೇಡಿ. ರಾಯರಿಗೆ ಪೂಜೆ ಮಾಡ್ತಾ ಇರೋ ನಿಮ್ಮ ಕಷ್ಟ ಪರಿಹಾರ ಆಗ್ತಾ ಇಲ್ಲ ಅನ್ನೋರು ಖಂಡಿತವಾಗಿಯೂ ಇನ್ನೂ ಪಟ್ಟು ಹಿಡಿದು ಪೂಜೆಯನ್ನು ಮಾಡಿ. ಯಾವುದೇ ಕಾರಣಕ್ಕೂ ಇವಾಗ ನಿಮ್ಮ ಫಲ ಸಿಗ್ತಾ ಇಲ್ಲ, ಇನ್ನೂ ಕಷ್ಟ ಆಗ್ತಾ ಇದೆ, ರಾಯರು ಬಂದ ಮೇಲೆ ತಗೊಂಡೋಗಿ ಫೋಟೋ ಬೇರೆ ಕಡೆ ಇಟ್ಬಿಡೋಣ ಅಂದ್ಕೊಳೋರು ಖಂಡಿತವಾಗಿ ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಕಷ್ಟ ಬರ್ತಾ ಇದ್ರು ಕೂಡ ಮಂಜಿನಂತೆ ಕರಗಿಸ್ತಾ ಹೋಗ್ತಾ ಇರ್ತಾರೆ ರಾಯರು. ಧೈರ್ಯ ಶಕ್ತಿಯನ್ನು ಕೊಡ್ತಾ ಇರ್ತಾರೆ. ರಾಯರು ನೆಲೆಸಿರೋಂಥ ಮನೆಯಲ್ಲಿ ಆಗುವಂಥ ಇದು ಹಾಗಾಗಿ ರಾಯರು ನಮಗೆ ಕಷ್ಟ ಕೊಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಕೊತಾ ಇರ್ತೀರ. ಆದರೆ ಬರೋ ಕಷ್ಟನ ತಡಿತಾ ಹೋಗ್ತಾ ಇರ್ತಾರೆ. ಇನ್ನು ನೀವು ಸರಿಯಾದ ರೀತಿಯಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದೀರಾ, ರಾಯರು ಹೊಲ್ದಿದ್ದಾರೆ ಅನ್ನೋರು ಈ ಥರ ಎಲ್ಲ ಆಗ್ತಾ ಇರುತ್ತೆ. ಕಷ್ಟ ಬರ್ತಾ ಇದೆ ಅನ್ನೋ ಯಾರಿಗೆಲ್ಲ ಇರೋಲ್ಲ ಕಷ್ಟ, ಪ್ರತಿಯೊಬ್ಬರಿಗೂ ಕಷ್ಟ ಇದ್ದೇ ಇರುತ್ತೆ. ಆ ಕಷ್ಟನ ತಡೆಯೋದಕ್ಕೆ ರಾಯರನ್ನ ಮೊರೆ ಹೋಗಿರ್ತೀವಿ ನಾವು. ರಾಯರು ನಮಗೆ ಅನುಗ್ರಹ ಸಿಗುತ್ತೆ, ಕಾಯಬೇಕಾಗುತ್ತೆ, ಪ್ರತಿಫಲ ಕೊಡೋವರೆಗೂ ಕಾಯಬೇಕಾಗುತ್ತೆ. ಪಟ್ಟಿಡಿದು ನಾವು ಪೂಜೆ ಪುನಸ್ಕಾರವನ್ನು ನಾವು ಪಾಡಿಗೆ ನಾವು ಮಾಡ್ತಾ ಹೋಗಬೇಕಾಗುತ್ತೆ. ಯಾವುದೇ ರೀತಿ ಇಂಟೆನ್ಷನ್ ಇಟ್ಕೊಳ್ತಾ ಹೋಗ್ತಾ ಪೂಜೆ ಮಾಡಬಾರ್ದು. ಕಷ್ಟನ ತಡೆಯೋಕ್ಕೆ ಶಕ್ತಿನೂ ಕೊಡು ಅಂತ ಕೇಳಬೇಕಾಗುತ್ತೆ. ಯಾಕಂದರೆ ಬರೀ ಸುಖವಾಗಿ ಇರಬೇಕಾ ನಾವು, ಕಷ್ಟನೂ ತಡೆಯೋಕ್ಕೆ ಶಕ್ತಿ ಬೇಕಲ್ವಾ, ಧೈರ್ಯ ಶಕ್ತಿ ಎಲ್ಲ ತುಂಬ್ತಾ ಹೋಗ್ತಾ ಇರ್ತಾರೆ ರಾಯರನ್ನ ನಂಬಿ ಕೆಟ್ಟವ್ರು ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ರಾಯರೇ ನನಗೆ ಕಷ್ಟ ಆಗ್ತಾಯಿದೆ, ಇದನ್ನು ತಡೆಯೋ ಶಕ್ತಿ ಕೊಡಪ್ಪ ಅಂದರೆ ಖಂಡಿತವಾಗಿ ಕೊಟ್ಟೇ ಕೊಡ್ತಾರೆ ರಾಯರ ಮನೆಯಲ್ಲಿ ನೆನೆಸಿರೋಂಥ ರಾಯರು ಮನೆಯಲ್ಲಿ ಇದ್ದಾಗ ಎಷ್ಟು ನೆಮ್ಮದಿ ಇರುತ್ತೆ ಅಂದರೆ, ನೆಮ್ಮದಿ ಅಂತೂ ತುಂಬಾ ಇರುತ್ತೆ. ನೆಮ್ಮದಿ ಎಲ್ಲರಲ್ಲೂ ಪಾಸಿಟಿವ್ ಇರುತ್ತೆ. ನಾವೇನೇ ಒಂದು ಕೆಲಸ ಮಾಡ್ತಾ ಇದ್ರೂ ಕೂಡ ಅದರಲ್ಲಿ ಕೆಟ್ಟದ್ದು ಹಾಕ್ತಾ ಇದ್ರೂ ಕೂಡ ಪಾಸಿಟಿವ್ ಆಗ್ತಾ ಹೋಗ್ತಾ ಇರುತ್ತೆ. ಕೆಟ್ಟದ್ದು ಆಗ್ತಾ ಇರುತ್ತೆ, ಪಾಸಿಟಿವ್ ಆಗ್ತಾ ಇರುತ್ತೆ. ನಾವು ಬರೋಕ್ಕೆ ಒಳ್ಳೆಯದೇ ಬೇಕಪ್ಪ, ನಮಗೆ ಕಷ್ಟನೇ ಬೇಡ ಅಂತ ದೇವ್ರ ಹತ್ರ ಯಾವತ್ತೂ ಕೇಳೋದಕ್ಕೆ ಹೋಗಬೇಡಿ. ಯಾಕಂದರೆ ಕಷ್ಟ ಬಂದರೂ ಕೂಡ ಅದನ್ನು ತಡೆಯೋ ಶಕ್ತಿ ನಮಗೆ ಕೊಡಬೇಕಪ್ಪ ಅಂತ ಕೇಳಕ್ಕೆ ಹೋಗಿ. ಯಾಕಂದರೆ ಪ್ರತಿಯೊಂದು ಸಲನೂ ನಾವು ಒಳ್ಳೆಯದೇ ಆಗಬೇಕು ನಮ್ಮ ಜೀವನದಲ್ಲಿ, ಕೆಟ್ಟದ್ದೇನೋ ಆಗಬಾರ್ದು ಅಂತ ಹೋದರೆ ನಮಗೆ ಸ್ವಾರ್ಥ ಜಾಸ್ತಿ ಆಗೋಗುತ್ತೆ. ಕೆಟ್ಟದ್ದು ಕೊಡು, ತಡೆಯೋ ಶಕ್ತಿ ಕೊಡು, ನಮ್ಮಲ್ಲಿ ಧೈರ್ಯ ಶಕ್ತಿ ಎರಡೂ ಇರಬೇಕಾಗುತ್ತೆ. ಇವಾಗ ಬರೇ ಸುಖವಾಗಿ ಇದ್ದರೆ ನಮಗೆ ನಿಜವಾದ ಅನುಭವ ಆಗೋದಿಲ್ಲ. ಯಾವುದೇ ರೀತಿ ನಮಗೆ ನಮ್ಮ ಬೆಲೆನೂ ಯಾರಿಗೂ ಗೊತ್ತಾಗುತ್ತೆ. ಎಷ್ಟು ನಾವು ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇರ್ತೀವಂದರೆ ನಾವು ಕಷ್ಟನ ಎದುರಿಸ್ತಾ ಹೋಗ್ತಾ ಇರ್ತೀವಿ. ಎಲ್ಲದಕ್ಕೂ ಶಕ್ತಿ ಕೊಡಪ್ಪ ನಮಗೆ ಅಂತ ಕೇಳಬೇಕಾಗುತ್ತೆ ರಾಯರಲ್ಲಿ. ಯಾವುದೇ ರೀತಿ ಇಂಟೆನ್ಷನ್ ಇಟ್ಕೊಳ್ತಾ ಕೇಳೋದಕ್ಕೆ ಹೋಗಬೇಡಿ ರಾಯರಲ್ಲಿ. ಯಾಕಂದರೆ ನಮ್ಮ ಶಕ್ತಿ ಮೀರಿ ನಮಗೆ ಧೈರ್ಯವನ್ನು ಕೊಡ್ತಾ ಹೋಗ್ತಾ ಇರ್ತಾರೆ ರಾಯರು. ಏನೇ ಕಷ್ಟ ಬಂದರೂ ಕೂಡ ಅದನ್ನು ತಡೆಯೋ ಶಕ್ತಿನೂ ಕೊಟ್ಟಿರ್ತಾರೆ. ನಾವು ಕೇಳೋ ವರ ಕೂಡ ಸರಿಯಾದ ರೀತಿಯಲ್ಲಿ ಇರಬೇಕಾಗುತ್ತೆ. ನಮ್ಗೆ ಇಷ್ಟಪಟ್ಟಿದ್ದನ್ನು ಕೊಡ್ತಾರೆ ರಾಯರು, ಕಾಯಬೇಕಾಗುತ್ತೆ. ಪ್ರತಿ ಸಲನೂ ನಮಗೆ ಕೆಟ್ಟದ್ದೇ ಆಗ್ತೈತೆ ರಾಯರು ಬಂದಮೇಲೆ ಅಂತ ತುಂಬ ಜನ ಅಂದ್ಕೊತಾ ಇರ್ತಾರೆ. ನನಗೂ ಕೂಡ ಹೇಳಿದ್ದಾರೆ, ರಾಯರು ಪೂಜೆ ಮಾಡ್ತಾ ಇದ್ದೀನಿ ಆದರೂ ಕೂಡ ನನಗೆ ಏನು ಪ್ರತಿಫಲ ಸಿಕ್ಕಿಲ್ಲ ಇದುವರೆಗೂ ಅನ್ನೋರು ಖಂಡಿತವಾಗಿ ರಾಯರಲ್ಲಿ ಪೂಜೆ ಮಾಡ್ತಾ ಹೋಗಿ ಖಂಡಿತವಾಗಿ ಫಲ ಸಿಕ್ಕೇ ಸಿಗುತ್ತೆ. ಪಟ್ಟಿಡಿದು ಪೂಜೆಯನ್ನು ಮಾಡಿ ಸರಿಯಾದ ರೀತಿಯಲ್ಲಿ ಕೇಳಿ ರಾಯರನ್ನ. ನಿಮಗೇನೇ ದುಃಖ ಆಗ್ತಾಯಿದ್ರು ರಾಯರ ಹತ್ರ ಹೇಳ್ಕೊಡಿ. ಸಾಧ್ಯವಾದ ಹತ್ತು ಬಿಡಿ, ನಿಮಗೆ ತಡೆಯೋಕ್ಕಾಗಿಲ್ಲ ಅಂದ್ರೂ ಕೂಡ ರಾಯರು ನಿಮಗೆ ಅನುಗ್ರಹ ಕೊಟ್ಟೇ ಕೊಡ್ತಾರೆ. ನಿಮಗೆ ಏನೋ ಒಂದು ಸೂಚನೆ ಕೊಡ್ತಾ ಇರ್ತಾರೆ. ಒಬ್ಬೊಬ್ಬರಿಗೆ ಗೊತ್ತಾಗೋದಿಲ್ಲ ರಾಯರು ಬಂದಮೇಲೆ ಇಷ್ಟೆಲ್ಲ ಬದಲಾವಣೆ ಆಗ್ತಾ ಇದೆ ನಮ್ಮ ಜೀವನದಲ್ಲಿ ಅನ್ನೋರು ಥಿಂಕ್ ಮಾಡಿದ್ರೆ ಮಾತ್ರನೇ ಗೊತ್ತಾಗೋದು. ನಮಗೆ ಏನೇನು ಎಲ್ಲ ಆಗ್ತಾಯಿದೆ, ಯಾರು ಬಂದಮೇಲೆ ಆಗ್ತಾಯಿದೆ, ಯಾವ ಥರ ಚೇಂಜಸ್ ಆಗ್ತಾಯಿದೆ ನಮ್ಮ ಜೀವನದಲ್ಲಿ ಅಂತ ನೋಡ್ತಾ ಹೋದರೆ ನಮಗೇನೆ ತಿಳಿತಾ ಹೋಗ್ತೈತೆ. ಯಾಕಂದರೆ ಪ್ರತಿ ಸಲನೂ ನಾವು ಪೂಜೆ ಮಾಡ್ತಾ ಇದ್ದೀವಿ, ಆದರೂ ಅನುಗ್ರಹ ಸಿಗ್ತಾ ಇಲ್ಲ. ರಾಯರು ಇನ್ನೂ ನನ್ನನ್ನು ನೋಡ್ತಾ ಇಲ್ಲ. ಖಂಡಿತವಾಗಿ ರಾಯರು ನಿಮ್ಮನ್ನು ನೋಡ್ತಾ ಇರ್ತಾರೆ. ಯಾವುದೇ ರೀತಿಯ ಅನುಮಾನನೇ ಬೇಡ. ಸರಿಯಾದ ರೀತಿಯಲ್ಲಿ ನೀವು ಪೂಜೆ ಮಾಡಿದ್ದೀರಾ, ಅನುಗ್ರಹ ಸಿಕ್ಕಿದೆ, ಪ್ರತಿಷ್ಠಾಪನೆ ಮಾಡಿದ್ದೀರಾ ನೀವು ಸರಿಯಾದ ರೀತಿಯಲ್ಲಿ ಅಂದರೆ ಖಂಡಿತವಾಗಿ ರಾಯರು ನಿಮಗೆ ಅನುಗ್ರಹ ಕೊಟ್ಟೇ ಕೊಡ್ತಾರೆ. ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತದನಂತರ ನೀವು ರಾಯರಿಗೆ ಪೂಜೆಯನ್ನು ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರು ನೆನಪಿಟ್ಕೊಳ್ಳೇಬೇಕು. ಯಾಕಂದರೆ ನಮಗೆ ಅಪ್ಪಣೆ ಕೊಡೋದು ರಾಯರು. ನಮ್ಮ ಮನೆ ದೇವರಲ್ಲಿ ಅಪ್ಪಣೆ ತಗೊಂಡೆ ನಮಗೆ ಅನುಗ್ರಹ ಸಲ್ಲಿಸೋದು, ನಮ್ಮ ಇಷ್ಟಾಂತಗಳನ್ನು ನೆರವೇರಿಸೋದಕ್ಕೆ ಸಾಧ್ಯವಾಗುತ್ತೆ. ನೀವು ಯಾವುದೇ ರೀತಿ ನಿಮ್ಮ ಮನೆ ದೇವರಲ್ಲಿ ಅಪ್ಪಣೆ ತಗೊಂಡಿಲ್ಲ ಅಂದರೆ ಖಂಡಿತವಾಗಿ ರಾಯರು ನಮಗೆ ಅನುಗ್ರಹ ಸಿಗೋದಿಲ್ಲ. ಯಾಕಂದರೆ ಅವ್ರ ಹತ್ರ ಪರ್ಮಿಷನ್ ಸಿಗೋದಿಲ್ಲ ರಾಯರು ಕೇಳೋದಾಗ. ಹಾಗಾಗಿ ನಮಗೆ ಅನುಗ್ರಹ ಸಲ್ಲಿಸೋದಕ್ಕೆ ಆಗೋದಿಲ್ಲ ರಾಯರು. ಪ್ರತಿಯೊಬ್ಬರು ಈ ಥರ ಮಾಡ್ತಾ ಇರ್ತೀರ ತಪ್ಪು. ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ತದನಂತರ ಬೇರೆ ದೇವರಿಗೆ ಪೂಜೆ ಮಾಡಬೇಕಾಗುತ್ತೆ. ರಾಯರೇ ಅಂತ ಅಲ್ಲ, ಯಾವುದೇ ದೇವರಾದರೂ ನಿಮ್ಮ ಮನೆ ದೇವರಲ್ಲಿ ಅಪ್ಪಣೆ ತಗೊಂಡು ನೀವು ಪೂಜೆ ಪುನಸ್ಕಾರವನ್ನು ಮಾಡಬೇಕಾಗುತ್ತೆ. ಇನ್ನು ಈ ಥರ ಮಾಡಿದಾಗ ಮಾತ್ರನೇ ದೇವರ ಅನುಗ್ರಹ
ಸಿಗೋದಕ್ಕೆ ಸಾಧ್ಯವಾಗುತ್ತೆ. ಯಾವುದೇ ರೀತಿ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ ರಾಯರ ಪೂಜೆ ಮಾಡೋರು. ಯಾಕಂದರೆ ಪ್ರತಿ ಗುರುವಾರ ಇವಾಗ ಉಪವಾಸ ಎಲ್ಲ ಮಾಡ್ತಾ ಇರ್ತೀರಾ, ಆದರೂ ದೇವರ ಅನುಗ್ರಹ ಸಿಕ್ಕಿಲ್ಲ ಅನ್ನೋರು ಯಾವುದೋ ರೀತಿಯಲ್ಲಿ ತಪ್ಪುಗಳು ಮಾಡಿರ್ತೀರಾ. ದೇವರು ನಿಮ್ಮನ್ನು ನೋಡ್ತಾ ಇರ್ತಾರೆ ಪ್ರತಿ ಸಲನೂ. ಇಲ್ಲಾಂದರೆ ಸರಿಯಾದ ರೀತಿಯಲ್ಲಿ ನಿಮ್ಮ ಫೋಟೋಗೆ ಆಹ್ವಾನರಾಗಿರಲ್ಲ ರಾಯರು. ನೀವು ಪ್ರತಿ ಸಲನೂ ಪೂಜೆ ಮಾಡ್ತಾ ಇರ್ತೀರಾ. ಪ್ರತಿ ಗುರುವಾರನೇ ಬಂದರೆ ಪೂಜೆ ಮಾಡಬೇಕಪ್ಪ ಅಂತ ಅಂದ್ಕೊಂಡವರು, ತುಂಬ ಲೇಜಿಯಿಂದ ಪೂಜೆ ಮಾಡೋರು, ನೀವು ಪೂಜೆ ಮಾಡ್ತಾ ಇರ್ತೀರ, ಯಾವುದೋ ರೀತಿ ಬೇರೆ ಯೋಚನೆ ಮಾಡಿಕೊಂಡು ಮಾಡ್ತಾ ಇರ್ತೀರ ಪೂಜೆನ. ಆ ಥರ ಎಲ್ಲ ಮಾಡಿದಾಗ ದೇವರ ಅನುಗ್ರಹ ನಮಗೆ ಯಾವಾಗ ಮೈ ತುಂಬಿಸ್ಕೋಬೇಕು ದೇವ್ರನ್ನ, ಅವಾಗೇ ನಮಗೆ ಅನುಗ್ರಹ ಸಿಗೋದಕ್ಕೆ ಸಾಧ್ಯವಾಗುತ್ತೆ ದೇವರಲ್ಲಿ. ಇವಾಗ ನಾವು ಭಕ್ತಿಯಿಂದ ಪೂಜೆ ಮಾಡ್ತಿದ್ದೀವಪ್ಪ ಅಂದರೆ ದೇವರು ನಮ್ಮನ್ನು ನೋಡ್ತಾ ಇರ್ತಾರಲ್ವ. ನಾವು ಬೇರೆ ಯೋಚನೆ ಮಾಡಿಕೊಂಡು ಸುಮ್ಮನೆ ಊದ್ಗಡಿ ಬೆಳಗ್ಬೇಕಲ್ಲಪ್ಪ, ಪೂಜೆ ಮಾಡಬೇಕಲ್ಲಪ್ಪ ಅಂತ ಮಾಡಿದ್ರೆ ಖಂಡಿತವಾಗಿಯೂ ನಮಗೆ ಹೊಲಿಯೋದಿಲ್ಲ ದೇವರು. ರಾಯರೇ ಅಂತಲ್ಲ, ಯಾವುದೇ ದೇವರಾದರೂ ಕೂಡ ನಮಗೆ ಮೈ ತುಂಬಿಸ್ಕೋಬೇಕು. ದೇವರ ಅನುಗ್ರಹದಲ್ಲಿ ನಾವು ಮುಳುಗೋಗಿರಬೇಕು. ಪೂಜೆ ಮಾಡಬೇಕಾದ್ರೆ ನಾವು ಪೂಜೆ ಪುನಸ್ಕಾರ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರು ಇದೇ ಮಾಡೋ ಅಂಥ ಮಿಸ್ಟೇಕು. ನಾವು ಏನೇ ಯೋಚನೆ ಮಾಡಿಕೊಂಡು ಸುಮ್ಮನೆ ಊದ್ಗಡಿ ಸಾಯಂಕಾಲ ಆಯಿತು ಊದ್ಗಡಿ ಬೆಳಬೇಕು, ದೀಪ ಹಚ್ಚಬೇಕು, ಆಯಿತು ಪೂಜೆ ಅಂತ ಅನ್ನೋರು ಈ ತಪ್ಪುಗಳನ್ನು ನೀವು ಮಾಡ್ತಾ ಇರ್ತೀರ. ಖಂಡಿತವಾಗೂ ಮಾಡೋದಕ್ಕೆ ಹೋಗಬೇಡಿ. ರಾಯರ ಅನುಗ್ರಹ ಸಿಗಬೇಕು ಅಂದರೆ ಪೂರ್ತಿಯಾಗಿ ನಾವು ರಾಯರಲ್ಲಿ ಶರಣಾಗಿರಬೇಕು. ಭಕ್ತಿಯಿಂದ ನಾವು ಕೇಳಬೇಕು ರಾಯರನ್ನ, ಆವಾಗಲೇ ರಾಯರು ನಮಗೆ ಹೊಲಿಯೋಂಥದ್ದು. ಯಾರೇ ಆಗಲಿ ಈ ಥರ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಪ್ರತಿಯೊಂದು ಜೀವನದಲ್ಲೂ ಒಬ್ಬೊಬ್ಬರಲ್ಲಿ ಒಂದೊಂದು ದುಃಖ ಇರುತ್ತೆ. ಮಾಡೋಂಥ ಕೆಲಸನ ಶ್ರದ್ಧೆಯಿಂದ ಮಾಡಿ. ಇನ್ನೂ ಕೆಲವೊಬ್ಬರು ಕೇಳ್ತಾರೆ, ರಾಯರ ಪೂಜೆ ಮಾಡಿದ್ರೆ ಸಾಕಾ, ದೇವರ ಪೂಜೆ ಮಾಡಿದ್ರೆ ಸಾಕಾ, ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಸಾಕಾ, ಹಾಗಾದರೆ ನಾನು ಯಾವುದೇ ರೀತಿ ಕೆಲಸಕ್ಕೆ ಹೋಗಲ್ಲ, ಏನೂ ಇಲ್ಲ, ಮನೇಲಿ ಪೂಜೆ ಮಾಡ್ಕೊಂಡು ಇರ್ತೀನಿ ಬಿಡು ಅನ್ನೋರು. ಆದರೆ ರಾಯರು ನಮಗೆ ಮಾರ್ಗದರ್ಶನ ತೋರಿಸೋದು, ನಮಗೆ ಧೈರ್ಯ, ಶಕ್ತಿ, ಬುದ್ಧಿ, ಶಕ್ತಿ ಎಲ್ಲ ಜಾಸ್ತಿ ಮಾಡಿ ಯಾವ ರೀತಿ ನಮಗೆ ಮಾರ್ಗದರ್ಶನದಲ್ಲಿ ಹೋಗಬೇಕು ಅನ್ನೋದು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ತೋರಿಸ್ತಾರೆ. ಕೆಲ್ಸಕ್ಕೆ ಹೋಗ್ಬೇಡ ಕುತ್ಕೊಂಡು ತಿನ್ನೋಂಥ ರಾಯರು ಏನು ಹೇಳಿಲ್ಲ ಬಂದು. ಇನ್ನು ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನಾವು ಇವಾಗ ಮನೆ ಕಟ್ತಾ ಇರ್ತೀವಿ. ಮನೆ ಕಟ್ಟಬೇಕಂದ್ರೆ ಆಗೋಗ್ಬಿಡುತ್ತಾ ಹಾಗೆ ಮನೆ ಕಟ್ಟೋದು ಇಲ್ವಲ್ಲ. ಅದಕ್ಕೆ ನಾವು ಒಂದೊಂದೇ ಸ್ಟೆಪ್ ಇಡಬೇಕು. ಫಸ್ಟು ಪ್ಲ್ಯಾನಿಂಗ್ ಹಾಕ್ಸ್ಬೇಕಾಗುತ್ತೆ. ನಾವು ಒಂದೊಂದೇ ಸ್ಟೆಪ್ಪು ಇಟ್ಟಾಗ ಮಾತ್ರ ನಮಗೆ ಸಕ್ಸಸ್ಸನ್ನು ಕಾಣೋಕ್ಕೆ ಸಾಧ್ಯವಾಗುತ್ತೆ. ಇವಾಗ ನಾವು ಗ್ರೌಂಡ್ ಫ್ಲೋರ್ ಆಗಿದ್ದೀವಿ ಅಂದರೆ ಗ್ರೌಂಡ್ ಫ್ಲೋರಿಂದ ಥರ್ಡ್ ಫ್ಲೋರ್ಗೆ ಒಂದೇ ಸರಿ ಹೋಗ್ಬಿಡ್ಬೇಕು ಅಂದರೆ ಆಗುತ್ತಾ? ಮೊದಲಿಗೆ ನಾವು ಮೆಟ್ಲು ಹತ್ಕೊಂಡು ಹೋಗಬೇಕಾಗುತ್ತೆ ಅಲ್ವಾ. ಫಸ್ಟ್ ಮೆಟ್ಲು ಹತ್ತಿದ್ದೀವಿ ಅಂದರೆ ಎರಡನೇ ಮೆಟ್ಲು ಯಾವ ಥರ ಹತ್ತಬೇಕು ಅಂತ ನಮಗೆ ಗೊತ್ತಾಗುತ್ತೆ ಅಲ್ವಾ. ಅದೇ ರೀತಿಯಾಗಿ ನಮಗೆ ಅನುಗ್ರಹ ಸಿಗ್ತಾ ಹೋಗುತ್ತೆ. ಯಾವ ರೀತಿ ಮಾಡಬೇಕು, ಇವಾಗ ನಾವು ಏನೇ ಒಂದು ಸಕ್ಸಸ್ ಕಾಣಬೇಕಂದ್ರೆ ದೇವರ ಅನುಗ್ರಹ ಇರಲೇಬೇಕು ನಮ್ಮ ಮೇಲೆ. ಆವಾಗೇ ನಾವು ಯಾವ ರೀತಿ ಮಾಡಬೇಕು ಅನ್ನೋದು ರಾಯರು ನಮಗೆ ಸೂಚನೆ ಕೊಡ್ತಾ ಹೋಗ್ತಾರೆ. ಪ್ರತಿಯೊಂದು ದೇವರು ಕೂಡ ಹೌದು. ಯಾಕಂದರೆ ನಮಗೆ ಏನೇ ಒಂದು ಅನುಗ್ರಹ ಸಿಗಬೇಕಂದ್ರೂ ದೇವರ ಮೊರೆ ಹೋಗಲೇಬೇಕಾಗುತ್ತೆ. ನಾವು ಇವಾಗ ಮನೆ ಕಟ್ಟಬೇಕು ಅಂದರೆ ಆಗೋದಿಲ್ಲ. ಅದಕ್ಕೆ ನಮ್ಮ ಪರಿಶ್ರಮನೂ ಇರಬೇಕು. ಯಾವ ಥರ ಅಂದರೆ ನಾವು ಎಷ್ಟು ಸಕ್ಸಸ್, ಇವಾಗ ನಾವು ಕಷ್ಟಪಟ್ಟರೆ ತಾನೇ ಮನೆ ಕಟ್ಟೋದಕ್ಕಾಗೋದು. ನಮಗೆ ಯಾವ ಥರ ಕಷ್ಟಪಡಬೇಕು, ಯಾವ ಥರ ದಾರಿಯಲ್ಲಿ ಹೋಗಬೇಕು ಅನ್ನೋದು ರಾಯರು ನಮಗೆ ಹೇಳ್ಕೊಡ್ತಾರೆ. ಹೌದಲ್ಲ, ಪ್ರತಿಯೊಬ್ಬರಿಗೂ ಇದು ಅನುಭವ ಆಗಿರುತ್ತೆ. ಇವಾಗ ನಾವು ಕುತ್ಕೊಂಡಿದ್ದ ಜಾಗದಾಗೆ ಎಲ್ಲ ಆಗಬೇಕು. ಇವಾಗ ನಾವು ನೀರು ಕುಡಬೇಕಂದ್ರೆ ನೀರು ಅಲ್ಲಿಂದನೇ ಓಡಿ ಬಂದುಬಿಡುತ್ತಾ? ಇಲ್ಲ, ನಾವು ಹೋಗಿ ತೊಗೊಂಬರಬೇಕು. ಅದೇ ರೀತಿಯಲ್ಲೇ ನಾವೆಲ್ಲ ಕೆಲಸನೂ ನಾವೇ ಕುತ್ಕೊಂಡು ಮಾಡಬೇಕಾಗುತ್ತೆ. ಆವಾಗೇ ನಮಗೆ ಪ್ರತಿಫಲ ಸಿಗೋದು. ಯಾಕಂದ್ರೆ ನಾವು ಕುತ್ಕೊಂಡಿದ್ದ ಜಾಗದಾಗೆ ಎಲ್ಲ ಮಾಡ್ತಾಯಿದ್ದೀವಿ, ಮನೆಗೆಲ್ಲ ಮಾಡ್ತಿದ್ದೀವಿ ಅಂದರೆ ಆಗೋದಿಲ್ಲ. ಪ್ರತಿಯೊಂದು ಕೆಲಸದಲ್ಲೂ ಶ್ರದ್ಧೆ ಭಕ್ತಿಯಿಂದ ನಾವು ಮಾಡಬೇಕಾಗುತ್ತೆ. ದೇವರ ಪೂಜೆ ಮಾಡ್ಕೊಂಡು ಕುತ್ಕೊಂಡ್ರೆ ಸಾಧ್ಯವಾಗೋದಿಲ್ಲ. ಎಲ್ಲನೂ ಆಗುತ್ತೆ. ದೇವರ ಅನುಗ್ರಹ ನಮ್ಮ ಮೇಲಿರಬೇಕಷ್ಟೇ. ದೇವರ ಅನುಗ್ರಹ ಸಿಗೋದಕ್ಕೆ ನಾವು ಪೂಜೆ ಪುನಸ್ಕಾರ ಮಾಡೋದು. ನೆಕ್ಸ್ಟ್ ನಾವು ಯಾವ ಸ್ಟೇಜ್ಗೆ ಹತ್ತಬೇಕು ಮೆಟ್ಲು ಅಂತ ಹೇಳಿಬಿಟ್ಟು ನಮಗೆ ದಾರಿಯನ್ನು ತೋರಿಸ್ತಾರೆ ದೇವರು. ಆವಾಗೇ ನಾವು ಸಕ್ಸಸ್ ಕಾಣಿಸೋದಕ್ಕೆ ಸಾಧ್ಯವಾಗುತ್ತೆ. ಪ್ರತಿಯೊಂದು ಕೆಲಸದಲ್ಲೂ ದೇವರು ನಮ್ಮ ಜೊತೆ ಇದ್ದರೆ ಮಾತ್ರ ನಾವು ಗೆಲುವನ್ನು ಸಾಧ್ಯವಾಗುತ್ತೆ. ಇಲ್ಲಾಂದರೆ ಎಲ್ಲ ಕಡೆಯೂ ಸೋಲ್ತಾ ಇರ್ತೀವಿ. ಯಾವುದೇ ರೀತಿ ಧೈರ್ಯ ಇರೋದಿಲ್ಲ, ಶಕ್ತಿ ಇರೋದಿಲ್ಲ, ಹುಮ್ಮಸ್ಸು ಇರೋದಿಲ್ಲ ಮೇಯ್ನಾಗಿ. ಇನ್ನು ರಾಯರನ್ನ ನಂಬಿ ಕೆಟ್ಟವ್ರು ಯಾರೂ ಇಲ್ಲ. ಯಾಕಂದರೆ ಪ್ರತಿಯೊಂದು ಗೆಲುವು ಕಾಣೋದಕ್ಕೂ ರಾಯರು ಖಂಡಿತವಾಗಿ ನಮಗೆ ಸೂಚನೆಯನ್ನು ಕೊಡ್ತಾ ಹೋಗ್ತಾರೆ, ಮಾರ್ಗದರ್ಶನ ತೋರಿಸ್ತಾ ಹೋಗ್ತಾರೆ, ಕೈ ಹಿಡಿದು ನಡೆಸ್ಕೊತಾ ಹೋಗ್ತಾ ಇರ್ತಾರೆ. ನಮಗೇನೆ ಗೊತ್ತಾಗೋದಿಲ್ಲ ನೆಕ್ಸ್ಟ್ ಸ್ಟೇಜ್ ಯಾವ ಮೆಟ್ಲು ಹತ್ತಬೇಕು ಅನ್ನೋದು ನಮಗೆ ತೋರಿಸ್ತಾ ಹೋಗ್ತಾರೆ. ನಮಗೆ ಯಾವುದೋ ರೀತಿಯಲ್ಲಿ ನಮಗೆ ಗೆಲುವನ್ನ ಕಾಣಿಸ್ತಾ ಹೋಗ್ತಾ ಇರ್ತಾರೆ. ಸೋಲು ಖಂಡಿತವಾಗಿ ಬರೋದಿಲ್ಲ. ರಾಯರು ನೆಲೆಸಿರೋ ಅಂಥ ಮನೆಯಲ್ಲಿ ಖಂಡಿತವಾಗಿ ಗೆಲುವು ಅಂತೂ ಕಾಣ್ತಾ ಹೋಗ್ತಾ ಇರ್ತೀವಿ. ಯಾಕಂದರೆ ಪ್ರತಿಯೊಂದು ಸೂಚನೆಯನ್ನು ಕೊಡ್ತಾ ಹೋಗ್ತಾ ಇರ್ತಾರೆ. ರಾಯರು ನೆಲೆಸಿರೋಂಥ ಮನೆಯಲ್ಲಿ ನೆಮ್ಮದಿ, ಶಾಂತಿ ಎಲ್ಲವನ್ನು ಕೊಡ್ತಾ ಅವರ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನೋಡ್ಕೊತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಗೆಲುವನ್ನು ಕಾಣಿಸ್ತಾ ಹೋಗ್ತಾ ಇರ್ತಾರೆ. ಎಷ್ಟೇ ನಮಗೆ ನೋವು ಇದ್ದರೂ ಅದರಲ್ಲಿ ನಮಗೆ ಪಾಸಿಟಿವ್ ಅನ್ನೋದು ಕಾಣಿಸ್ತಾ ಹೋಗ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಅಂತ ಅನ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವುದೇ ರೀತಿ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗಿಯೂ ಕಮೆಂಟ್ ಬಾಕ್ಸಲ್ಲಿ ಉತ್ತರ ಕೊಡ್ತೀನಿ. ಸಾಧ್ಯವಾಗಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಮರಿದೆ.